ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕಂಟೈನರ್ ಸಿನಿಮಾ ಅಂದ್ರೆ ಇದು ಕೆಲಸದ ಕಾರ್ಮಿಕರು ತುಂಬಾ ಅಪಾಯಕ್ಕೆ ಹಾಕೊಂಡ್ಬಿಡ್ತಾರೆ. ಈಗ ಇಂಥ ಟೆಕ್ನಾಲಜಿ ಇದ್ರು ನಾವು ನೋಡ್ತೀವಿ, ಮ್ಯಾನುವಲ್ ಅಲ್ಲಿ ಕಾರ್ಮಿಕರು ಉಸಿರುಗಟ್ಟು ಸಾಯ್ತಾರೆ. ಮತ್ತೆ ಅಪಾಯವಾದ ಕೆಲಸ ಕಾರ್ಯಗಳು ಕೆಮಿಕಲ್ ಅಲ್ಲಿ ಇದ್ ಮಾಡ್ತಾರೆ. ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲ್ ಅಲ್ಲಿ ಅದು ಗೈಡೆನ್ಸ್ ಇದೆ, ಅವ್ರಿಗೆ ಗ್ಲೌಸ್ ಕೊಡ್ಬೇಕು, ಮರದೇಣಿ ಕೊಡ್ಬೇಕು ಅಂತ. ಸ್ವಲ್ಪ ಹತಾಶೆ ಆದ್ರೂ ಒಂದು ಅಮೂಲ್ಯ ಜೀವನ ಹೊಟ್ಟಾಗ್ತದೆ. ಈ ಕಂಟೈನರ್ ಅಷ್ಟೇ. ಇದು ಕಂಟೈನರ್ ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಒಂದು ಮಿಷಿನ್ ಇರ್ತದೆ, ಅದು ಫ್ರಾನ್ಸ್ ಇಂದ ಬರ್ತದೆ. ಅದು ಎಕ್ಸ್ಪೈರಿ ಮುಗಿದ್ಮೇಲೆ ಆ ಮಿಷಿನ್ ಫ್ರಾನ್ಸ್ ಗೆ ಕಟ್ಸ್ಬಿಡ್ಬೇಕು. ಅವ್ರ ಏನ್ ಮಾಡ್ತಾರೆ, ಆ ವಿಕಿರಣ ವಸ್ತುಗಳು 1 ಗ್ರಾಮ್ ಯುರೇನಿಯಂ ಪ್ಲೂಟೋನಿಯಂ 1 ಲಕ್ಷ ವರ್ಷ ಬೇಕು. ಅದು ವಿಕಿರಣ ಸೂಸ್ತಾನೆ ಇರ್ತದೆ. ಅದು ಮನುಷ್ಯರ ಸಂಪರ್ಕ ಬಂದ್ರೆ ಕ್ಯಾನ್ಸರ್ ಬರುತ್ತೆ. ಆ ಮಿಷಿನ್ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ ಕಳಿಸಿ ಅವರು ಆಳವಾದ ಗಣಿಗಳು ಊತಕ್ ಬಿಡ್ತಾರೆ, ಅದು ಇದು ಮಾಡ್ತಾರೆ. ಆ ಒಂದು ಸಬ್ಜೆಕ್ಟ್ ಇದು. ಅದು ಒಂದು ಹಾಸ್ಪಿಟಲ್ ಅವರು ಒಂದು ಕಂಟೈನರ್ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ಅವ್ರಿಗೆ ಗೈಡ್ಲೈನ್ಸ್ ಗೊತ್ತಿರಲ್ಲ, ಏನ್ ಮಾಡ್ಬೇಕು, ಇದ್ರಲ್ಲಿ ಎಂತ ಅಪಾಯಕಾರಿ ವಸ್ತು ಇದೆ ಅಂತ ಏನು ಇರಲ್ಲ. ಯಾರೋ ಅಮಾಯಕ ಕಾರ್ಮಿಕರು ಏನು ಇರಲ್ಲ ಬರ್ತಾರೆ, ಅವ್ರನ್ನ ನೇಮಿಸ್ಕೊಂಡಿರ್ತಾರೆ. ಅವ್ರು ಏನೋ ಒಂದು ಮಿಷನ್ ಮಾಡ್ಬೇಕು, ಹೆಂಗ್ ಮಾಡ್ತಾರೆ. ಅದಾಚಿರವಾಗಿ ಒಬ್ಬ ಕಾರ್ಮಿಕ ಅದರೊಳಗೆ ಸೇರ್ಕೊಂಡ್ಬಿಡ್ತಾನೆ. ಸೇರ್ಕೊಂಡು ಅವನ ಅಮೂಲ್ಯ ಪ್ರಾಣ ಹೊಟ್ಟದೆ. ಇದ್ರೊಳಗಿರೋದು ಏನು, ಇದೆಲ್ಲಿ ಹೋಗ್ತದೆ, ಗೈಡ್ಲೈನ್ಸ್ ಕೊಟ್ಟು ಇದು ಮಾಡಲ್ಲ. ಯಾರೋ ತರಿಸ್ತಾರೆ, ಯಾರೋ ಅದನ್ನ ಉಪಯೋಗ ಪಡ್ಕೊಂಡು ಇನ್ಯಾರಿಗೋ ವಿಲೇವಾರಿ ಕೊಟ್ಬಿಡ್ತಾರೆ. ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತ್ಯಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ರೆ ಉಳಿಸ್ಬೋದು. ಮತ್ತೆ ಇಂಥ ಅಪಾಯಕಾರಿ ವಸ್ತುಗಳು ಯೂಸ್ ಆಗ್ತದೆ. ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಬರ್ತದೆ ಮಾನಿಟರ್ ಮಾಡ್ಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ. ಈಗ ರೇಡಿಯೋ ರಿಯಾಕ್ಟರ್ ಥರ್ಮೋ ಪ್ಲಾಂಟ್ ಇರ್ತದೆ, ಅಲ್ಲಿ ನೀರು ಮತ್ತೆ ಆ ಗಿಡಗಳು ಮತ್ತೆ ಮಣ್ಣಲ್ಲಿ ಎಷ್ಟು ವಿಕಿರಣ ಇದೆ, ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮಾನಿಟರ್ ಮಾಡ್ಬೇಕು. ನಗರ ಪ್ರದೇಶಗಳಲ್ಲೂ ಅಷ್ಟೇ, ಪ್ರತಿಯೊಂದು ಏರಿಯಾದಲ್ಲೂ ಮಾನಿಟರ್ ಮಾಡಿ ವರದಿ ಹೋಗಿಸ್ಕೊಂಡ್ರೆ ಯಾರು ಮಾಡಲ್ಲ ಈಗ. ಆಮೇಲೆ ಈಗಿನ ಬರೋ ಮಾತ್ರೆಗಳು, ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಆಮೇಲೆ ಪಾಯ್ಸನ್ ವಸ್ತುಗಳು, ಅದನ್ನ ವಿಲೇವಾರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತವಾಗಿ ವಿಲೇವಾರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು. ಅದಕ್ಕೋಸ್ಕರ ಒಂದು ಸಿನಿಮಾ ಮಾಡೋಣ ಅಂತ. ನಾವು ಸೈನ್ಸ್ ಸ್ಟೂಡೆಂಟ್, ಅದಕ್ಕೆ ಇಂಟ್ರೆಸ್ಟ್ ನನಗೆ. ಸಣ್ಣ ಕಾರ್ಮಿಕರು ಅವ್ರಿಗೆ ಏನಿರಲ್ಲ. ಈಗ ಒಂದು ಒಂದು ದೊಡ್ಡ ಕಾರ್ಖಾನೆ ಇದೆ, ಅವ್ರಿಗೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ, ಅದಕ್ಕೆ ಸಂಘಗಳು ಇರ್ತದೆ, ಫೈಟ್ ಮಾಡಿ ಅವ್ರಿಗೆ ಇದು ಮಾಡ್ತಾರೆ. ಈ ಸಣ್ಣ ಕಾರ್ಯಕ್ರಮ ಇವತ್ತು ಒಂದು ವಾರ ಇರ್ತಾರೆ, ಒಂದು ತಿಂಗಳು ಬಿಡ್ತಾರೆ. ಅವ್ರು ಯಾರು, ಎಲ್ಲಿಂದ ಬಂದು ಏನು ಕೆಲಸ ಮಾಡ್ತಾರೆ, ಅವ್ರಿಗೆ ID ಕಾರ್ಡ್ ಇರಲ್ಲ, ಗೌರ್ಮೆಂಟ್ ಯಾವ್ದು ಇದಿರಲ್ಲ. ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು, ಧ್ವನಿ ಇಲ್ಲದ ಕಾರ್ಮಿಕರ ಬಗ್ಗೆ ಒಂದು ಗಮನ ಸೆಳೆಯೋಣ ಅಂತ ಮಾಡಿದ್ರು. ಪೇಪರ್ ಓದಿದ್ದು. ಈಗ ಈಗ ಎಕ್ಸಿಬಿಷನ್ ಅಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ. ರೇಡಿಯಂನ ಹುಷಾರಾಗಿ ಯೂಸ್ ಮಾಡ್ಬೇಕು. ಅದು ಒಂದು ರೇಡಿಯಂ ಲೇಪಿತ ಇದು ಒಂದು ಇದಿದ್ರು ಈಗ ಕಸ ವಿಲೇವಾರಿ ಮಾಡ್ಬಿಡ್ತಾರೆ, ಅದ್ರಲ್ಲಿ ಹೊಡೆದಾಕ್ಬಿಡ್ತಾರೆ. ಅದು ಮಣ್ಣಲ್ಲಿ ಸೇರ್ತದೆ, ಅದು ಲಕ್ಷಾಂತರ ವರ್ಷ ವಿಕಿರಣ ಸೂಸ್ತಾನೆ ಇರ್ತದೆ, ನಮ್ಗೆ ಗೊತ್ತೇ ಆಗಲ್ಲ. ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗೆ ಗೊತ್ತಾಗೋದು ಇಷ್ಟೊಂದು ರೇಡಿಯೇಷನ್ ಬರ್ತದೆ ಅಂತ ಯಾರು ಗೊತ್ತಲ್ಲ, ಕಣ್ಣು ಕಾಣಲ್ಲ ಇದು. ಇಲ್ಲಿ ಮಂಗಳೂರಲ್ಲಿ ಮಾಡ್ದು, ಸ್ವಲ್ಪ ಬೆಂಗಳೂರಲ್ಲಿ ಅದು ಸ್ಟಾಕ್ ಆತಂಡು. ನಾವು ಗಡಾಕ್ಷ ಅಂತ ಒಂದು ಸಿನಿಮಾ ಮಾಡಿದ್ವಿ 2019 2ನೇ ಸಿನಿಮಾ. ಕತೆ, ಚಿತ್ರಕಥೆ ಎಲ್ಲ ನಂದು. ನನ್ಗೆ ಒಂದು ಫ್ರೀಡಮ್ ಇರ್ತದೆ, ನಂದು ಸಿನಿಮಾ ನನಗೆ ಒಂದು ಇದಿರ್ತದೆ ಅಂತ. ಬಂತು ಥಿಯೇಟರ್ ಕಲೆಕ್ಷನ್ ಸ್ವಲ್ಪ ಬಂತು, ರೈಟ್ಸ್ ಇಂದ ಬಂತು. ಇಲ್ಲ, ನಿಮ್ದೇ ಸಪೋರ್ಟ್ ಮಾಡ್ಬೇಕು ನಮ್ಗೆ, ಒಳ್ಳೆ ಅವೇರ್ನೆಸ್ ಇರೋದು. ಆಮೇಲೆ ಈ ಸಿನಿಮಾಗೆ ಸೆನ್ಸಾರ್ ಅವರು ಆಫೀಸರು ತುಂಬಾ ಪ್ರಶಂಸೆ ಮಾಡಿದ್ರು. ಸೋಷಿಯಲ್ ಅವೇರ್ನೆಸ್ ತುಂಬಾ ಕೆಲಸ ಮಾಡಿದ್ರ, ಸೀಮಿತ ಬಜೆಟ್ ಇಲ್ಲಿ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರ ಅಂತ ಪ್ರಶಂಸೆ ಮಾಡಿ, ಅದೇ ಸಂತೋಷ ನಮ್ಗೆ. ಯು ಸರ್ಟಿಫಿಕೇಟ್ ನಾವ್ ಏನು ಕಟ್ಟಿಂಗ್ ಇಲ್ಲ, ನಾವ್ ಏನು ಕೊಟ್ಟು ಅದೇ ವಾಪಸ್ ನಮ್ಗೆ ಕೊಟ್ಟು, ಏನು ಕಟ್ಟಿಂಗ್ ಇಲ್ಲ, ಏನಿಲ್ಲ, ಚೆನ್ನಾಗಲ್ಲಿ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳಿದ್ರು, ಪ್ರಶಂಸೆ ಮಾಡಿದ್ರು. 30 ದಿವಸ ಬಿಟ್ಟು ಮಾಡ್ದ. ಕಲಾವಿದರ ಲಭ್ಯತೆ ನೋಡ್ಕೊಂಡು, ನಮ್ಮ ಲಭ್ಯತೆ ನೋಡ್ಕೊಂಡು ಮಾಡ್ದ. ಎಲ್ಲ ಹೊಸಬ್ರೆ. ಅಲಂಕಾರು, ಭಾರ್ಗವ ಅವರು ಎಡಿಟರು,
ಅಲಂಕಾರ್ ಮ್ಯೂಸಿಕ್ಕು, ಕ್ಯಾಮ್ರಾಮ್ಯಾನು ಶ್ರೀನಿವಾಸ. ಒಂದು 3-4 ತಿಂಗಳಿಂದ ಮಾಡ್ಕೊಂಬಂದು ಬಿಫೋರ್ ಸೆನ್ಸಾರ್ 3-4 ತಿಂಗಳು ಪ್ರೋಸೆಸ್ ನಡೀತಾ ಇತ್ತು. ನಾವು ಚಿಕ್ಕರು ಮತ್ತೆ ಈಗ ಸ್ಟುಡಿಯೋ ಇದೆ, ಒಂದು ಸಣ್ಣ ಸ್ಟುಡಿಯೋ ಮಾಡಿದ್ದೀವಿ. ಅದೇ ಇದು ಸಿನಿಮಾ ಸಂಬಂಧಪಟ್ಟಿದೆ. ಮನೆಯಲ್ಲೇ ಮಾಡಿ ಡಬ್ಬಿಂಗ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅಲ್ಲೇ ಆಗಿದೆ. ಸಿನಿಮಾ ಭಕ್ತಿ ಪತ್ರ ತುಂಬಾ ಮಾಡಿದ್ದಾರೆ, ಅದು 60-70 ವರ್ಷ ಮಾಡ್ಕೊಂಡ್ಬರ್ತಾರೆ. ಇದು ಒಂದು ಸೋಷಿಯಲ್ ಅವೇರ್ನೆಸ್ ಇರ್ಲಿ, ಸಣ್ಣ ಪ್ರಯತ್ನ ಮಾಡೋಣ ಅಂತ. ಹ್ಮ್ ಹ್ಮ್ ಇಲ್ಲಿ ಕಂಟೈನರ್ ಅಂದ್ರೆ ಫ್ರೆಂಚ್ ಭಾಷೆಯಲ್ಲಿ ಕೋರ್ಟ್ ಆಫ್ ದ ಗಾರ್ಡ್ ಅಂತ, ಅದಕ್ಕೂ ಈ ಕಂಟೈನರ್ಗೂ ಮಿಕ್ಸ್ ಆಗ್ಲಿ ಅಂತ ಮಾಡ್ತಾರೆ ಕಂಟೈನರ್ ಹೆಸರು. ಇಲ್ಲ ಇಲ್ಲ ಇಲ್ಲ, ನಾವು ಕೇಳಿದ್ದು ತಿಳ್ಕೊಂಡು ಪೇಪರ್ ಓದಿದ್ದು ಅದು ಆಫ್ಟರ್ ದಸರಾ. ಎಲ್ಲ ಸೆನ್ಸರ್ ಎಲ್ಲ ಆಗಿದೆ. ನೆಕ್ಸ್ಟ್ ಕಲಾವಿದರಿಗೆ ಯಾರಿಗಾದ್ರೂ ಕೊಡಿ. ದತ್ತಾತ್ರೇಯ ಪೂಜಾರಿ. ಇದೇ ಫಸ್ಟ್ ಪ್ರೆಸ್ ಮೀಟ್ ಸರ್ ಇದು. ಅಂದ್ರೆ ನರ್ವಸ್ ಅನ್ನೋದಕ್ಕಿಂತ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ. ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮದವರಿಗೆ ಮನಸ್ಪೂರ್ವಕ ನಮಸ್ಕಾರ ಸರ್. ಕಂಟೈನರ್ ಅಂತ ಅಂದಾಗ್ಲೇನೆ ಇಷ್ಟು ಫ್ರೆಶ್ ಏರ್ ಇದೆ, ಒಳ್ಳೆ ಏರ್ ಇದೆ ಅಂದ್ರೂ ಒಂಥರ ಸಫೋಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಕಂಟೈನರ್ ಅನ್ನೋದು. ನಮ್ ಡೈರೆಕ್ಟರ್ ಸರ್ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದ ಮಧ್ಯಾಹ್ನದ ಮೇಲೆ, ಯಾಕಂದ್ರೆ ಅದು ಕಂಟೈನರ್ ಹೀಟ್ ಆದ್ಮೇಲೆ ಅದು ನ್ಯಾಚುರಲ್ ಸಫೋಕೇಶನ್ ಫೀಲಿಂಗ್ ಬರ್ಬೇಕು, ಒಂದು ಬೆವರು ಅದು ಏನಿದೆಯಲ್ಲ ಸರ್ ಎಲ್ಲ ನ್ಯಾಚುರಲ್ ಆಗಿರ್ಬೇಕು, ಆತರ ಎಲ್ಲ ನಡ್ದು ಬಂದ್ ಸರ್. ಹಾ ತಗೊಂಡಿದ್ದೀವಿ ಸರ್. ಹಾ ಸರ್ ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೆ ಒಂದು ರೇಡಿಯೋ ಆಕ್ಟಿವ್ ಎಮಿಟ್ ಆಗ್ತೇನೆ. ಹಾ ಸರ್. ನಾನೊಬ್ಬ ಕಾರ್ಮಿಕ ಸರ್. ಅದರಲ್ಲಿ ಒಂದು ಪಾರ್ಸಲ್, ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನ ಡಿಸ್ಪೋಸ್ ಮಾಡಕ್ಕೆ ನನಗೆ ವಹಿಸಿರ್ತಾರೆ. ಅಂದ್ರೆ ಕಾರ್ಮಿಕ ಆಗಿ ನಾನು ಅದನ್ನ ಪಾರ್ಸಲ್ ಅಲ್ಲಿ ತಲುಪಿಸ್ಬೇಕು. ಆಗೇನಾಗುತ್ತೆ ಅಂದ್ರೆ ಮಿಸ್ ಆಗಿ ಯಾರೋ ಒಬ್ರು ನನ್ನ ನೋಡ್ದೇನೆ ಅದನ್ನ ಕ್ಲೋಸ್ ಮಾಡ್ಬಿಡ್ತಾರೆ ಸರ್ ಕಂಟೈನರ್ನ. ಹಾ ಸೊ ಅದು ಎಷ್ಟೇ ಕಷ್ಟಪಟ್ಟು ಫೋನ್ ನೆಟ್ವರ್ಕ್ ಇರುತ್ತೆ ಸರ್, ಸ್ವಲ್ಪ ಇರುತ್ತೆ ಸ್ವಲ್ಪ ಇರಲ್ಲ, ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ, ಬಟ್ ಅದು ಆಗಲ್ಲ ಸರ್ ಕೊನೆವರೆಗೂ. ಸರ್ OTP ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್ 2019 ಅಲ್ಲಿ ಮಾಡಿದ್ವಿ, ಲಾಕ್ ಡೌನ್ ಆಯ್ತು, ಅದಾದ್ಮೇಲೆ ಇದು ಸರ್. ಸರ್ ಇದು 1 ಡೇ ಸರ್, 1 ಡೇ ನಡೆಯುತ್ತೆ. 1 ಡೇ ಸರ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ಕಂಟೈನರ್ ಅಂದ್ರೆ ನನ್ನ ಹೆಸರು ಮಂಜುನಾಥ್, ಕಲಾವಿದ. ಕಂಟೈನರ್ ಅಂದ್ರೆ ಫಸ್ಟು ನನಗೆ ಮೈಂಡ್ ಅಲ್ಲಿ ಬಂದಿದ್ದು ಅಂದ್ರೆ ಕಂಟೈನರ್ ಅಂದ್ರೆ ಏನಾದ್ರು ಒಂದು ಕಂಟೈನರ್ ಅಂದ್ರೆ ಈ ತರ ಇರುತ್ತೆ ಅಂತಂದು. ಬಟ್ ಸರ್ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನ ನರೇಟ್ ಮಾಡಿದಾಗ ನನ್ಗನ್ಸ್ತು ಒಂದು ಅದ್ಭುತವಾದ ಕತೆ, ಒಂದು ಹೊಸ ಕಾನ್ಸೆಪ್ಟ್ ತರ ಅಂತ ನಾನು ಭಾವಿಸ್ದೆ. ಅಂಡ್ ಫಸ್ಟ್ ಟೈಮ್ ನನಗೆ ಇಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು. ಸೊ ನಾನು ಅನ್ಕೊಂತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ. ಸೊ ದ್ಯಾಟ್ಸ್ ಇಟ್. ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಿದ್ದೀನಿ, ಆಲ್ಸೋ ಕೋ ಆರ್ಟಿಸ್ಟ್ಗೆ. ಥ್ಯಾಂಕ್ ಯು. ನೆಕ್ಸ್ಟ್ ಕೊಡಿ. ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ನನ್ನ ಹೆಸರು ನರಸಿಂಹಸ್ವಾಮಿ ಅಂತ. ನಾನು ರಣರಾಕ್ಷಸ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೇನೆ, ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ. ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ. ಸೊ ಈ ಕಂಟೈನರ್ ಕಥೆನ ಹೇಳಿದ್ರು, ಇದು ವಿಭಿನ್ನವಾಗಿತ್ತು. ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ
ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ. ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕತೆ ಮೂಡಿ ಬಂದಿದೆ. ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆ ಆಗಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್, ಇದರಲ್ಲಿ ಆ್ಯಕ್ಟ್ ಮಾಡಿಲ್ಲ ನಾನು. ರಣರಾಕ್ಷಸ ಅಂತ ನನ್ನ ಓನ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಸಹಕಾರ ಕೊಟ್ಟಿದ್ದೀನಿ. Hi everyone, I'm Ricky Baigani. I'm one of the executive producer for this movie. So we three are friends, and Narasimha Murthy came to me and approached for the this movie I'm planning. So I told it is a good subject. We can go ahead like that. So that's where we three people are involved in this movie, and I wish you all the best to Narasimha Murthy and team. Thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉದಯ್ ಕುಮಾರ್ ಅಂತ. ಡ್ರಾಮಾ ಆರ್ಟಿಸ್ಟು ಮತ್ತು ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ, ಸೀರಿಯಲಲ್ಲೂ ಆ್ಯಕ್ಟಿಂಗ್ ಮಾಡ್ತೀವಿ. ನಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿ ಅವರು ನಮಗೆ ತುಂಬ ಹತ್ರ ಸಂಬಂಧಿಕರು. ಹೀಗಾಗಿ ಕಂಟೈನರಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಸಮಯ ಇತ್ತು. ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಬ್ಯುಸಿ ಆಗಿಬಿಟ್ಟಿದೆ, ಇವ್ರ ಜೊತೆ ಮಿಂಗಲ್ ಆಗಲಿಲ್ಲ. ಆದ್ರೂ ಇವಾಗ ಬಂದಿದ್ದೀನಿ. ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ. ಇದು ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜು ಬಿಕೆ ಅಂತ. ನಾನು ಇದರಲ್ಲಿ ಕಾರ್ಮಿಕನಾಗಿ ಒಂದು ರೋಲಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ. ಕಂಟೈನರ್ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಹೆಸರು ಬಂದು ರಂಗನಾಥ್ ಅಂತ. ಕಂಟೈನರು ಸಿನಿಮಾ ಟೈಟ್ಲು ಚೆನ್ನಾಗಿದೆ. ಕಂಟೈನರ್ ಅಂದ್ರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ, ಏನೇನೋ ಇದು ಮಾಡ್ತಾರೆ ಅಂತ. ಇದು ಒಂದು ಕತೆ ವಿಭಿನ್ನವಾಗಿ ಬಂದಿದೆ. ಇದರಲ್ಲಿ ಒಂದು ಕಾರ್ಮಿಕರ ಪಾತ್ರ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರಿಗೆಲ್ಲ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಅವರಿಗೆಲ್ಲ ಒಳ್ಳೇದಾಗಲಿ, ಸಿನಿಮಾಗೂ ಒಳ್ಳೆ ಹೆಸರು ಬರಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ನಮಸ್ತೆ. ಇದ್ದಾರೆ, ಬಂದಿಲ್ಲ, ಪರ್ಸನಲ್ ಪ್ರಾಬ್ಲಮ್ ಇದೆ. ಪುಣ್ಯ ಗೌಡ ಅಂತ ಸೀಮಿತ ಅದು ಇಷ್ಟೇ, ಇವರಿಂದ ಅಷ್ಟೇ. ಆಗಿದೆ ಸರ್, ನಾನು ಅನ್ಕೊಂಡ ರೀತಿ ಆಗಿದೆ. ಇಲ್ಲ ಇನ್ನು ಪ್ರೋಸೆಸ್ ಅಲ್ಲಿ ಇದೆ. ಡ್ರ್ಯಾಗನ್ ಇಲ್ಲ ಸರ್, ಚಾನ್ಸ್ ಇಲ್ಲ. 90 ನಿಮಿಷ, 1.5 ಗಂಟೆ. ಆಗುತ್ತೆ. ಎಡಿಟಿಂಗ್ ಇಲ್ಲ ಇದು ಬೇರೆ ಕತೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಪಕ ನಾನು. ಸಿನಿಮಾ ಟೀಸರ್ ನೋಡಿದಾಗ ಏನೋ ಒಂದು ಸಸ್ಪೆನ್ಸ್ ಕತೆ ಹೇಳುವಂತದ್ದು ಅಂತ ಅನ್ನಿಸ್ತು. ಬಟ್ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ನಮ್ದು ಸಿನಿಮಾ ಥಿಯೇಟರ್ ಇದೆ, ಹೆಸರುಘಟ್ಟ ಥಿಯೇಟರ್, ಓಡಾಡ್ ನಾವು SLN ಥಿಯೇಟರ್ ಅಂತ. ಆ ಥಿಯೇಟರ್ನಲ್ಲಿ ಹೊಸ ಚಿತ್ರಗಳು, ಹೊಸಬರ ಚಿತ್ರಗಳು ಬಿಡುಗಡೆ ಆಗುತ್ತೆ. ಆದರೆ ಜನ ಬರ್ತಾ ಇಲ್ಲ. ಯಾತಕ್ಕೆ ಈ ಥರ ಇಂಡಸ್ಟ್ರಿ ಆಯಿತು ಅಂತ ಗೊತ್ತಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ಜನ ಬರ್ತಾ ಇಲ್ವೋ. ಎಲ್ಲರೂ ದರ್ಶನ್ ಮತ್ತು ಇವರು ದುನಿಯಾ ವಿಜಯ್, ದೊಡ್ಡ ದೊಡ್ಡ ಆರ್ಟಿಸ್ಟ್ ಶಿವರಾಜ್ ಕುಮಾರ್, ಈ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ ಪಿಕ್ಚರ್ಗಳು ಬಂದರೆ ಮಾತ್ರ ಜನ ಬರ್ತಾರೆ. ಅದರಲ್ಲೂ ಹೆವಿ ಬಡ್ಜೆಟ್ ಪಿಕ್ಚರ್ ಬರಬೇಕು. ಈಗ ಹೊಸಬ್ರು ಪಿಕ್ಚರ್ ಈ ಥರ ಸಿನಿಮಾ ರಿಲೀಸ್ ಮಾಡಿದ್ರೆ ಅದರಲ್ಲಿ ಏನೋ ಒಂದು ವಿಶೇಷವಾದ ಒಂದು ವಿಭಿನ್ನವಾದ ಒಂದು ಕತೆ ಇರುತ್ತೆ. ಅದನ್ನು ನೋಡ್ಲಿಕ್ಕಾದ್ರೂ ಜನ ಬರಬೇಕು, ಆದರೆ ಜನ ಬರ್ತಾ ಇಲ್ಲ. ಆದರೆ ಜನ ಬರೋ ಥರ ತಾವು ತಮ್ಮ ಶೈಲಿನಲ್ಲಿ ಜನ ಬರೋ ಥರ ಆಕರ್ಷಣೆ ಮಾಡುವಂಥ ಒಂದು ಶೈಲಿನಲ್ಲಿ ಪತ್ರಿಕೆಯಲ್ಲಿ ತಾವು ಬರಿಬೇಕು. ಜನ ಬರೋ ಹಾಗೆ ಆಕರ್ಷಣೆ ಮಾಡುವಂಥ ಶೈಲಿನಲ್ಲಿ ತಾವು ಬರಿಬೇಕು ಮತ್ತು ಜನ ಬರಬೇಕು, ಈ ಚಿತ್ರ ನೋಡಬೇಕು. ಪ್ರೊಡ್ಯೂಸರು ಪಾಪ ಹಣ ಹಾಕ್ತಾರೆ, ಅವರ ಹಣ ಹಾಕಿದ್ರೆ ಸಾವಿರ ಜನ ಊಟ ಮಾಡ್ತಾರೆ, ಮಾಧ್ಯಮದವರೆಗೂ ಕೆಲಸ ಸಿಗುತ್ತೆ. ಈಗ ಒಂದೇ ಚಿತ್ರಕ್ಕೆ ಪ್ರೊಡ್ಯೂಸರು ಮತ್ತೆ ಮುಗಿಬಾರ್ದು, ಇನ್ನೊಂದು ಚಿತ್ರ ಮಾಡೋಣ ಅಂತೇಳಿ ಅವ್ರಿಗೆ ಹಣ ವಾಪಸ್ ಬರಬೇಕು. ಸೊ ಆ ರೀತಿ ಹಣ ಬರ್ಬೇಕಾದ್ರೆ ಜನ ಬಂದು ಚಿತ್ರ
ಚಿತ್ರಮಂದಿರ ನೋಡ್ಬೇಕಾಗುತ್ತೆ. ಆ ಜನನ ಕರಿಬೇಕಾದ್ರೆ ಅದು ಮಾಧ್ಯಮದವರ ಕೈಲೇ ಇದೆ. ಆ ಕೆಲಸ ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಾದ ಮನವಿ. ಏನಮ್ಮ? ಹಾ, ಹೌದು, ಕಡಿಮೆ ಮಾಡ್ತಾರೆ. ದೊಡ್ಡ ಆರ್ಟಿಸ್ಟ್ ಪಿಕ್ಚರ್ ಎಲ್ಲ 250 ರೂಪಾಯಿ 200 ರೂಪಾಯಿ ಮಾಡ್ತಾರೆ. ಈ ತರ ಪಿಕ್ಚರ್ ಸಿನಿಮಾದೆಲ್ಲ 100 ರೂಪಾಯಿ ಮಾಡ್ತಾರೆ ಪರ್ಸಿ. ಇಲ್ಲ, ಅದು ಹೊಸಬರು ಪಿಕ್ಚರ್ ಬಂದ್ರೆ ಆಟೋಮೆಟಿಕ್ ಆಗಿ ನಾವು ದರನ ಕಮ್ಮಿ ಮಾಡ್ಬಿಡ್ತೀವಿ. ದರದ ಬಗ್ಗೆ ಏನು ಯೋಚನೆ ಮಾಡಲ್ಲ ನಾವು. ಜನ 200 ರೂಪಾಯಿ ಆಗಲಿ 500 ರೂಪಾಯಿ ಆಗಲಿ ಜನ ಬಂದು ಪಿಕ್ಚರ್ ನೋಡ್ತಾರೆ. ಅದು ದೊಡ್ಡ ಆರ್ಟಿಸ್ಟ್ ಮಾತ್ರ ಬಂದು ನೋಡ್ತಾರೆ ಹೊರತು ಈ ಮಾಲ್ಗಳಲ್ಲೆಲ್ಲ 450 ರೂಪಾಯಿ 500 ರೂಪಾಯಿ ಟಿಕೆಟ್ ಮಾಡಿದ್ರು ಅವ್ರು ಓದೇ ಹೋಗ್ತಾರೆ, ನೋಡ್ತಾರೆ. ಹೌದು 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 ಹಾ, ಭೀಮಾ ಅವ್ರದ್ದು ದುನಿಯಾ ವಿಜಯ್ ನೋಟೆಡ್ ಆರ್ಟಿಸ್ಟ್. ಅದು ಬಿಕಾಸ್ ಆಫ್ ಭೀಮಾ ದುನಿಯಾ ವಿಜಯ್ ಇಂದ ಓಡ್ತದ್ದು. ಅದೇ ಕ್ಯಾರೆಕ್ಟರ್ ಬೇರೆ ಹೊಸರು ಮಾಡಿದ್ರೆ ಹೋಗ್ತಾ ಇರಲಿಲ್ಲ, ಜನ ಬರ್ತಾ ಇರ್ಲಿಲ್ಲ. ನೋಟೆಡ್ ದೊಡ್ಡ ಆರ್ಟಿಸ್ಟೇ ಹೀರೋನೇ ಕೇಳ್ತಾರೆ. ಹೌದು ಸರ್, ಪಬ್ಲಿಸಿಟಿ ಎಲ್ಲ ಮಾಡ್ತೀವಿ. ಆದ್ರೂ ಜನ ಬರಲ್ಲ. ಯಾಕೆಂದ್ರೆ ಇವರು ಎಲ್ಲ ದೊಡ್ಡ ಆಡಿಷನ್ ಹಾಕೊಂಡು ಮಾಡೋಣ ಅಂದ್ರೆ 10 ಕೋಟಿ 20 ಕೋಟಿ ಕೇಳ್ತಾರೆ.